ನಮಸ್ಕಾರ ಬಿಗ್ ಬಾಸ್ ಮುಂದಿಗೆ ನಾನು ನಿಮ್ಮ ಲೆಪಿಕ್ ರಾಜೇಶ್. ಈ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಿನ್ನೆ ಬಿಗ್ ಬಾಸ್ ಎಪಿಸೋಡ್ ಅಲ್ಲಿ ವಾರದ ಕತೆ ಕಿಚನ್ ಜೊತೆ ಆರಂಭ ಹೋಗುವ ಮುನ್ನ ಸುದೀಪ್ ಅವರು ಕೆಲವು ಮಾತುಗಳನ್ನು ಮನೆ ಸದಸ್ಯರಿಗೆ ಹೇಳಿದರು. ಇಲ್ಲಿ ಅತಿಯಾದ ಕಾನ್ಫಿಡೆನ್ಸ್ ಇಂದ ಮನೆಯಲ್ಲಿ ಹೇಗೆ ಆಡಬೇಕು, ಯಾವ ರೀತಿ ಬದುಕಬೇಕು ಅಂತ ಅತಿಯಾಗಿ ಆಡ್ತಿದ್ದಾರೆ. ಇನ್ನು ತಲೆ ಮೇಲೆ ತಡ್ಸ್ಕೊಳ್ಳೋರು ಯಾರು, ಇನ್ನು ಬೆನ್ನ ಮೇಲೆ ತಡ್ಸ್ಕೊಳ್ಳೋರು ಯಾರು ಅಂತ ಸುದೀಪ್ ಹೇಳ್ತಾ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ನಿನ್ನೆ ಎಪಿಸೋಡ್ ಏನಾಯ್ತು ಅಂತ ನೋಡಿದರು. ನಿನ್ನೆ ಬಿಗ್ ಬಾಸ್ ಎಪಿಸೋಡಲ್ಲಿ ಮಂಕಿ 555 ಅಡ್ವರ್ಟೈಸ್ಗಾಗಿ ಮನೆ ಸದಸ್ಯರಿಗೆ ಒಂದು ಚಟುವಟಿಕೆ ನೀಡಿದರು. ಈ ಚಟುವಟಿಕೆಯಲ್ಲಿ ಮನೆ ಸದಸ್ಯರು ಒಂದು ಕಿರುಚಿತ್ರವನ್ನು ಮಾಡಿ ಪ್ರದರ್ಶಿಸಬೇಕಾಯಿತು. ಇನ್ನು ಈ ಕಡೆ ಜೈಲಿನಲ್ಲಿ ಕಳಪೆ ಪಡೆದು ಇದ್ದ ತ್ರಿವಿಕ್ರಮ್ ಮತ್ತು ಚಂದ್ರಕುಂದಾಪುರ ನಮ್ಮನ್ನು ಬಿಟ್ಟು ಟಾಸ್ಕ್ ಮಾಡ್ತಾರೆ ಅಂತೇಳಿ ಹೊರಗೆ ಬರ್ತೇವೆ ಅಂತೇಳಿ ಆವಾಜ್ ಆಗ್ತಾ ಇತ್ತು. ಆಗ ಸುದೇಶ್ ಅವರು ಹೋಗಿ ಅವರನ್ನು ಸಮಾಧಾನಪಡಿಸಿ ಬಂದು ಟಾಸ್ಕನ್ನು ಕಂಪ್ಲೀಟ್ ಮಾಡಿದರು. ಇನ್ನು ಜೈಲಿನಲ್ಲಿದ್ದ ತ್ರಿವಿಕ್ರಮ್ ಭವ್ಯ ಕಸ ಹೊಡೆದಿದ್ದು ನೋಡಿ ಮನೆ ಕ್ಯಾಪ್ಟನ್ ಕರಿ, ನನಗೆ ಡಸ್ಟ್ ಅಲರ್ಜಿ ಆಗುತ್ತೆ, ಇಲ್ಲಿ ಕಸ ಹೊಡೆಯಕ್ಕೆ ಯಾರು ಇಲ್ಲ ಅಂತೇಳಿ ಗಲಾಟೆ ಮಾಡ್ತಿದ್ದ. ಇಲ್ಲದ್ರೆ ನಾನೇ ಬಂದು ಹೊರಗೆ ಬಂದು ಕಸ ಹೊಡಿತೀನಿ ಅಂತೇಳಿ ಆವಾಜ್ ಆಗ್ತಿದ್ದ. ಇದರಿಂದ ಭವ್ಯ ಕೊಡೋರು ಅಲ್ಲಿ ಬಂದು ನಾನು ಕುತ್ಕೊಳ್ಳೋಕೆ ಈ ಥರ ಮಾಡ್ತಿದ್ದೀರಾ ಅಂತೇಳಿ ಅಲ್ಲೇ ಕೂತ್ಕೊಂಡು ಮಾತನಾಡುತ್ತಿದ್ದಳು. ಆವಾಗ ತ್ರಿವಿಕ್ರಮ್ ಸಮಾಧಾನ ಆಗಿ ಇನ್ನು ಭವ್ಯ ಕೊಡೋರಲ್ಲಿ ಹರಟೆ ಹೊಡಿತಾ ಕುಳಿತುಕೊಂಡರು. ಇನ್ನು ವಾರದ ಕತೆ ಕಿಚನ್ ಜೊತೆ ಪ್ರಾರಂಭ ಹೋದಾಗ ಸುದೀಪ್ ಅವರು ಶಿಷ್ಯರ ಬರ್ತಡೆಗೆ ವಿಶ್ ಮಾಡಿ ಕೇಕ್ ತಂದು ಕತ್ತರಿಸಿ ಎಲ್ಲರಿಗೂ ಹಂಚುವಂತ ಹೇಳಿದರು. ಮತ್ತು ಶಿಷ್ಯರವ್ರಿಗೆ ಹೇಗೆ ಅನಿಸುತ್ತದೆ ನಿಮ್ಮ ಬರ್ತಡೇ ಬಿಗ್ ಬಾಸ್ ನಡೆಸಿರೋದು ಅಂತ ಕೇಳಿದರು. ಆಗ ಶಿಷ್ಯರು ತುಂಬ ಖುಷಿಯಾಗಿದೆ, ನನ್ನ ಬರ್ತಡೇ ಈ ವರ್ಷ ಬೇರೆ ಕಡೆ ಮಾಡ್ತಿದ್ದೆ, ಆದರೆ ಈ ವರ್ಷ ನಾನು ಬಿಗ್ ಬಾಸ್ನಲ್ಲಿ ಮಾಡ್ತಿರೋದು ಸರ್ಪ್ರೈಸ್ ಆಗಿದೆ ಅಂತ ಹೇಳಿ ಸುದೀಪರಿಗೆ ಹೇಳುತ್ತಿದ್ದರು. ಇನ್ನು ಸುದೀಪರು ಚೇತಕರ ಬಗ್ಗೆ ಮಾತಾಡಿ, ಈ ಮನೆಯಲ್ಲಿ ಅತಿ ಹೆಚ್ಚು ಜೈಲುವಾಸ ಅನುಭವಿಸಿದವರು ನೀವು, ಚೈತ್ರಕ ಜೈಲಿನಲ್ಲಿ ನೋಡುವ ಆಸೆ ಯಾರಿಗೆ ಇದೆ ಅಂತ ಸುದೀಪರು ಕೇಳಿದರು. ಆಗ ಮನೆಯ ಎಲ್ಲ ಸದಸ್ಯರು ಚೈತ್ರಕ್ಕನ್ ಜೈಲಿನಲ್ಲಿ ಇರಬೇಕೆಂದು ಆಸೆ ಪಟ್ಟು ಕೈ ಎತ್ತಿದರು. ಇನ್ನು ಸುದೀಪರು ಲಕ್ಸುರಿ ಬಜೆಟ್ ಆಗಿ ಮಾತಾಡಿ, ಲಕ್ಸುರಿ ಬಜೆಟಿನ ಐಟಮ್ ಇನ್ನೂ ಬಂದಿಲ್ವಾ ಅಂತೇಳಿ ಮನೆ ಸದಸ್ಯರಿಗೆ ಕೇಳಿದರು. ಆಗ ಮನೆ ಸದಸ್ಯರು ಒಬ್ಬರ ಮುಖ ಒಬ್ಬರು ನೋಡ್ಕೊಂಡು ಅದರಲ್ಲಿ ಉಗ್ರ ಮಂಜು ಜೈಲಿನಲ್ಲಿರುವ ಚೈತ್ರಕ್ಕ ಮತ್ತು ತ್ರಿವಿಕ್ರಮ್ ಏನೇ ಮಿಸ್ಟೇಕ್ ಮಾಡಿರ್ಬೋದು, ಅದರಿಂದ ನಮಗೆ ಲಕ್ಸುರಿ ಬಜೆಟ್ ಬಂದಿಲ್ಲ ಅಂತೇಳಿ ಹೇಳಿದರು. ಇದಕ್ಕೆ ಸುದೀಪ್ ಅವರು ಒಂದು ವಿಡಿಯೋ ಪ್ಲೇ ಮಾಡಿ ಆ ವಿಡಿಯೋದಲ್ಲಿ ಚೈತ್ರಕ್ಕ ಮತ್ತು ತ್ರಿವಿಕ್ರಮ್ ಮನೆಯ ಸದಸ್ಯರಿಗೆ ಶಿಕ್ಷೆ ಆಗಬೇಕೆಂದು, ನಮಗೆ ಕಳಪೆ ಕೊಟ್ಟಿದ್ದಕ್ಕೆ ಮನೆಯ ಸದಸ್ಯರಿಗೆ ಶಿಕ್ಷೆ ಆಗಬೇಕೆಂದು ಜೈಲಿನಿಂದ ಹೊರಗೆ ಬಂದು ಕುಳಿತುಕೊಂಡು ಮಾತನಾಡುತ್ತಿದ್ದರು. ಈ ವಿಷಯದ ಮೇಲೆ ನಿಮಗೆ ಲಕ್ಸುರಿ ಬಜೆಟ್ನ ಐಟಮ್ ಬಂದಿಲ್ಲ ಅಂತೇಳಿ ಸುದೀಪ್ ಅವರು ತಿಳಿಸಿದರು. ಪದೇ ಪದೇ ಕಂಟಿನ್ಯೂ ಆಗೋದ್ರಿಂದ ಇವರಿಗೆ ತಕ್ಕ ಶಿಕ್ಷೆ ಕೊಡಬೇಕು ಮತ್ತು ಕೆಲವರಿಗೆ ಪಾಠವಾಗಿ ಉಳಿಯಬೇಕೆಂದು ಮನೆಯ ಸದಸ್ಯರಿಗೆ ನೀವು ಯಾವ ಶಿಕ್ಷೆಯನ್ನು ಕೊಡಲು ನಿರ್ಧರಿಸುತ್ತದೆ ಎಂದು ನನಗೆ ಹೇಳಿ ಅಂತೇಳಿ ಸ್ವಲ್ಪ ಕಾಲಾವಕಾಶವನ್ನು ನೀಡಿದರು. ಮನೆ ತರಕಾರಿ ಕಟ್ ಮಾಡಿಕೊಳ್ಳಲು ನಿರ್ದಿಷ್ಟವಾದ ಅರ್ಧ ಗಂಟೆಗಳ ಟೈಮು ನೀಡಬೇಕೆಂದು ಹೇಳಿದರು. ಇನ್ನು ಮೋಕ್ಷಿತ ಮತ್ತು ಐಶ್ವರ್ಯ ಶಿಶುವರು ಮಾತಾಡಿರುವ ಒಂದು 2 ವಿಡಿಯೋವನ್ನು ಪ್ಲೇ ಮಾಡಿದರು. ಅದರಲ್ಲಿ ಮೋಕ್ಷಿತ ಅವರು ಮೊದಲು ನಾಮಿನೇಟ್ ಆಗಿ ಕಾರಿನಿಂದ ಇಳಿದು ಬಂದು ನನ್ನ ಟಾರ್ಗೆಟ್ ಮಾಡ್ತದಂತೆ ಜೋರಾಗಿ ಹೋಗಿ ಅಲ್ಲಿಂದ ಹೈಲೈಟ್ ಆಗಿದ್ದ ವಿಡಿಯೋವನ್ನು ಪ್ಲೇ ಮಾಡಿದರು. ನೆಕ್ಸ್ಟ್ ವಿಡಿಯೋದಲ್ಲಿ ಐಶ್ವರ್ಯ ಅವರು ನಮ್ಮನ್ನು ಇಲ್ಲಿ ನಾವು ಯಾರಾದರೂ ಒಬ್ಬರನ್ನು ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡಲೇಬೇಕೆಂದು ಮಾತನಾಡಿಕೊಳ್ಳುತ್ತಿದ್ದ ವಿಡಿಯೋದಲ್ಲಿ ಮೋಕ್ಷಿತ್ ಅವರು ಅಂತ ಹೇಳ್ತಿರುವ ವಿಡಿಯೋವನ್ನು ಪ್ಲೇ ಮಾಡಿದರು. ಆಗ ಸುದೀಪ್ ಅವರು ನೀವಿಬ್ಬರು ಯಾರನ್ನು ನಾಮಿನೇಟ್ ಮಾಡಿದ್ದೀರಿ ಅಂತ ಕೇಳಿದಾಗ ಆಗ ಮೋಕ್ಷಿತ್ ಅವರು ತ್ರಿವಿಕ್ರಮ್ ಮತ್ತು ಭವ್ಯ ಅಂತ ಹೇಳಿದರು. ಐಶ್ವರ್ಯ ನೀವು ಯಾರನ್ನು ಕೇಳಿದಾಗ ಅವರು ತ್ರಿವಿಕ್ರಮ್ ಮತ್ತು ಭವ್ಯ ಅಂತ ಹೇಳಿದರು. ನೀವಿಬ್ಬರು ಟಾರ್ಗೆಟ್ ಮಾಡಿ ಒಂದು ವ್ಯಕ್ತಿನ ನಾಮಿನೇಟ್ ಮಾಡಿ ಇಲ್ಲಿ ರಾಜಕೀಯ ಮಾಡಿ ಗೆಲ್ಲಬೇಕಂದ್ರೆ ಅದು ಈ ಬಿಗ್ ಬಾಸ್ನಲ್ಲಿ ಸಾಧ್ಯವಿಲ್ಲ ಅಂತೇಳಿ ಸುದೀಪ್ ಅವರು ಹೇಳಿದರು. ಇನ್ನು ಮೋಕ್ಷಿತ್ ಅವ್ರಿಗೆ ನೀವು ನಾಮಿನೇಟ್ ಆಗಿ ಹೊರಗೆ ಹೋಗಿ ಬಂದು ಆಗ ನನ್ನ ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡ್ತಾರೆ ಅಂತೇಳಿ ಕೂಗಾಡಿ ಚೀರಾಡಿದ್ರಿ. ಅದೇ ನೀವು ಈಗ ನೀವೇ ಒಬ್ಬರನ್ನು ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡಿದರೆ ಅದು ಈ ಹೊರಗಡೆ ಹೇಗೆ ಕಾಣಿಸುತ್ತೆ ಅಂದರೆ ನಿಮ್ಮನ್ನು ನೋಡುವವರು ಮತ್ತು ನಿಮ್ಮ ಅಭಿಮಾನಿಗಳು ನಿಮ್ಮನ್ನು ಯಾವ ರೀತಿ ನೋಡ್ತಾರಂತೆ ಅದು ಊಹಿಸ್ಕೊಳ್ಳಿ ಅಂತೇಳಿ ಸುದೀಪ್ ಅವರು ಹೇಳಿದರು. ಸರಿಯಾಗಿ ಕ್ಲಾಸ್ ತೆಗೆದುಕೊಂಡ್ರು. ಇನ್ನು ಆ ವಿಡಿಯೋದ ಬಗ್ಗೆ ಸಮಜಾಯಿಷಿ ಕೊಡಲು ಐಶ್ವರ್ಯ ಬಂದಾಗ ಆ ವಿಡಿಯೋ ಮತ್ತೊಂದು ಪ್ಲೇ ಮಾಡಿದರು. ನೀವು ಹೇಳೋಕೆ ಹೋಗೋದು ಸರಿಯಾಗಿ ಹೇಳಿ, ಇಲ್ಲಿ ಯಾರನ್ನು ಗುಗ್ಗುಗಳ ಥರ ಮಾಡಬೇಡಿ ಅಂತೇಳಿ ಸುದೀಪ್ ಅವರು ಗದ್ದರಿದ್ದರು. ಇನ್ನು ಬ್ರೇಕ್ನಲ್ಲಿ ಚೈತ್ರಕುಂದಾಪುರ ಮತ್ತು ಐಶ್ವರ್ಯ ಮಾತನಾಡುತ್ತಾ ಚೈತ್ರಕುಂದಾಪುರ ಅವರು ಐಶ್ವರ್ಯರಿಗೆ ಈ ವಿಡಿಯೋದಲ್ಲಿ ನೀವು ಮಾತಾಡಿರುವ ಹಿಂದಿನ ಮತ್ತು ಮುಂದಿನ ವಿಡಿಯೋ ಪ್ಲೇ ಮಾಡಿಲ್ಲ, ಆದ್ದರಿಂದ ನೀವು ಮಾತಾಡಿರೋದು ಜನಕ್ಕೆ ಇದೇ ರೀತಿ ಕಾಣುತ್ತೆ ಅಂತ ಹೇಳಿದ್ದನ್ನು ಸುದೀಪ್ ಅವರು ಮತ್ತೆ ಪ್ರಸ್ತಾಪಿಸಿದೆ. ನಿಮ್ಮ ಗುಂಡಿಯನ್ನು ನೀವೇ ಏಕೆ ತೊಡಿಕೊಳ್ಳುತ್ತೀರಿ ಅಂತ ಚೈತ್ರಕುಂದಾಪುರ ಹೇಳಿದರು. ನೀವು ಅವಾಗ ಚೈತ್ರಕುಂದಾಪುರ ಅವರು ಸಮಾಧಾನ ಪಡಿಸೋಕೆ ಯಾವ ರೀತಿ ಮಾತಾಡಿದೆ ಅಂತ ಹೇಳಿದರು. ಆಗ ಸುದೀಪ್ ಅವರು ನೀವು ಅವರನ್ನು ಸಮಾಧಾನ ಪಡಿಸೋಕೆ ಹೇಳ್ತಿದ್ದೀರಿ, ಆದರೆ ಆ ತಪ್ಪನ್ನು ಬಿಗ್ ಬಾಸ್ ಕಾರ್ಯಕ್ರಮದ ಮೇಲೆ ಹಾಕುತ್ತಿದ್ದೀರಿ ಅಂತೇಳಿ
ಚೈತ್ರಕುಂದಾಪುರಿಗೆ ಗದರಿದ್ರು. ನಿಮ್ಮದು ಒಂದು ವಿಡಿಯೋ ಇದೆ, ಅದನ್ನು ಪ್ಲೇ ಮಾಡಲಾ ಅಂತೇಳಿ ಸದಸ್ಯರಿಗೆ ಕೇಳಿದರು. ಆಗ ಸದಸ್ಯರೆಲ್ಲರೂ ಎಸ್ ಅನ್ನಿದ್ದಾಗ ಆ ವಿಡಿಯೋವನ್ನು ಪ್ಲೇ ಮಾಡಿದರು. ಆಗ ಚೈತ್ರಕುಂದಾಪುರ ಹೆದರಿಕೆಯಿಂದ ಆ ವಿಡಿಯೋವನ್ನು ಪ್ಲೇ ಮಾಡೋದು ನೋಡಿದಾಗ ಆ ವಿಡಿಯೋದಲ್ಲಿ ಚೈತ್ರಕುಂದಾಪುರ ಅಭಿಮಾನಿಯೊಬ್ಬರು ಪ್ರಶ್ನೆಯನ್ನು ಚೈತ್ರಕುಂದಾಪುರಿಗೆ ಕೇಳಿದರು. ನೀವು ತ್ರಿವಿಕ್ರಮನ ಬಗ್ಗೆ ಹೋಗಿ ದೇವರಲ್ಲಿ ಹರಕೆ ಕಟ್ತೀರಾ, ಅದೇ ಜೈಲಿನಲ್ಲಿ ಹೋಗಿ ನೀವು ಒಂದಾಗಿ ಕುಳಿತುಕೊಂಡು ಮಾತಾಡ್ತೀರಾ, ಈಗ ಆ ಹರಕೆ ಗತಿ ಏನು ಅಂತೇಳಿ ಚೈತ್ರಕುಂದಾಪುರಿಗೆ ವೀಕ್ಷಕರು ಪ್ರಶ್ನೆ ಕೇಳಿದರು. ಇನ್ನು ವೀಕ್ಷಕರಿಂದ ಎರಡನೇ ಪ್ರಶ್ನೆ ಆದ ವಿಡಿಯೋವನ್ನು ಪ್ಲೇ ಮಾಡಿದರು. ಆ ವಿಡಿಯೋದಲ್ಲಿ ಉಗ್ರ ಮಂಜು ಅವರಿಗೆ ವೀಕ್ಷಕರು, ನೀವು ಗೌತಮಿಯರನ್ನು ಮೆಚ್ಚಲಿಸಕ್ಕೆ ಆಟ ಆಡ್ತಿದ್ದೀರಾ ಅಥವಾ ಬಿಗ್ ಬಾಸ್ ಕಪ್ ಗೆಲ್ಲೋದಕ್ಕೆ ಆಟ ಆಡ್ತೀರಾ ಅಂತೇಳಿ ಪ್ರಶ್ನೆಯನ್ನು ಕೇಳಿದರು. ಆಗ ಸುದೀಪ್ ಅವರು ಈ ಪ್ರಶ್ನೆಯನ್ನು ಕರೆಕ್ಟಾಗಿ ಕೇಳಿದ್ದಾರೆ, ಈ ರೀತಿ ಡೈರೆಕ್ಟಾಗಿ ಕೇಳುವ ಪ್ರಶ್ನೆಗಳು ನಿಮಗೆ ಬೇಕು ಅಂತೇಳಿ ಸುದೀಪ್ ಅವರು ಉಗ್ರ ಮಂಜು ಕೇಳಿದರು. ಇನ್ನು ಸುದೀಪ್ ಅವರು ಉಗ್ರ ಮಂಜು ಅವರಿಗೆ, ಈ ವಾರ ನೀವು ಜೋಕರ್ ಮೇಕಪ್ ಮಾಡ್ಕೊಂಡಿದ್ರಿ, ನನಗೆ ಈ ವಾರ ನೀವು ಪೂರ್ತಿ ಅದೇ ರೀತಿ ಕಂಡಿದ್ದೀರಿ ಅಂತೇಳಿ ಸುದೀಪ್ ಅವರು ಉಗ್ರ ಮಂಜು ಅವ್ರಿಗೆ ಹೇಳ್ತಿದ್ರು. ಇನ್ನು ಮನೆ ಸದಸ್ಯರಿಗೆ ಹೇಗೆ ಎಂದು ಕೇಳಿದಾಗ, ಹೌದು ಈ ವಾರ ಅವರು ಫುಲ್ ಜೋಕರಾಗೆ ಕಂಡಿದ್ದಾರೆ ಮತ್ತು ಗೌತಮ್ನ ಕ್ಯಾಪ್ಟನ್ ಆದ ಮೇಲೆ ಅವರೊಂದು ತುಂಬ ಬದಲಾಗಿದ್ದಾರೆ, ಎಲ್ಲಿ ಮಾತಾಡಬೇಕೋ ಮಾತಾಡ್ತಿಲ್ಲ ಮತ್ತು ಬೇರೆ ಕ್ಯಾಪ್ಟನ್ ಆದಾಗ ಸಿಕ್ಕಾಪಟ್ಟೆ ಮಾತಾಡ್ತಿದ್ರು, ಆದರೆ ಗೌತಮಿ ಕ್ಯಾಪ್ಟನ್ ಆದಾಗ ಯಾವುದೇ ರೀತಿಯಾದ ಪರ್ಫಾರ್ಮೆನ್ಸ್ ಮಾಡ್ತಿಲ್ಲ, ಅವರ ವ್ಯಕ್ತಿತ್ವವೇ ಚೇಂಜ್ ಆಗಿದೆ ಅಂತೇಳಿ ಮನೆ ಸದಸ್ಯರು ಸುದೀಪ್ ಅವ್ರ ಬಳಿ ಹೇಳಿಕೊಂಡರು. ನಿಮಗೆ ಹೇಗೆ ಅನಿಸುತ್ತೆ ಎಂದು ಕಮೆಂಟ್ ಮಾಡಿ. ಇನ್ನು ಸುದೀಪ್ ಅವರು ಮನೆ ಸದಸ್ಯರಿಗೆ ಒಂದು ಚಟುವಟಿಕೆ ನೀಡಿದರು. ಆ ಚಟುವಟಿಕೆಯಲ್ಲಿ ಮನುಷ್ಯರ ಎಕ್ಸ್ರೇ ಇರುವ ಫೋಟೋವನ್ನು ತಮಗೆ ಸೂಕ್ತ ಎನ್ನುವ ವ್ಯಕ್ತಿಗೆ ನೀಡಿ ಕಾರಣ ಕೊಡಬೇಕೆಂದು ಹೇಳಿದರು. ಆಗ ಮನೆ ಸದಸ್ಯರು ಒಬ್ಬೊಬ್ಬರಾಗಿ ಬಂದು ತಮಗೆ ಇಷ್ಟವಾದ ಫೋಟೋವನ್ನು ತೆಗೆದುಕೊಂಡು ಸೂಕ್ತವಾದ ವ್ಯಕ್ತಿಗೆ ಕಾರಣವನ್ನು ಕೊಟ್ಟು ಹೋದರು. ಇನ್ನು ಚೈತ್ರಕರು ಬಂದಾಗ ಸುದೀಪ್ ಅವರು ನಿಮ್ಮದು ನಿಮಗೆ ಬಂದಿರ್ಬೋದನ್ನು ನೋಡಿ ಅಂತ ಹೇಳಿದರು. ಅದಕ್ಕೆ ಸರಿಯಾಗಿ ಬಾಯಿ ದೊಡ್ಡದಿರುವ ಹೆಸರಿಗೂ ಬಂದು, ಆದರೆ ಹೋಗಲಿ ಇದನ್ನು ಯಾರಿಗೆ ಕೊಡ್ತೀರ ಅಂತ ಕೇಳಿದಾಗ ಆಗ ರಜತ್ ಅವ್ರಿಗೆ ನಾನು ಇದನ್ನು ಕೊಟ್ಟು ಸೂಕ್ತವಾದ ಕಾರಣ ಕೊಟ್ಟು ಹೋದರು. ಇನ್ನು ಭವ್ಯಗೌಡರು ಕಲ್ಲು ಹೃದಯ ಇರುವ ಫೋಟೋ ಬಂದಿದ್ದರಿಂದ ಅದನ್ನು ತ್ರಿವಿಕ್ರಮ ಕೊಟ್ಟು ಕಾರಣವನ್ನು ನೀಡಿದರು. ಈ ಕಾರಣವನ್ನು ನೋಡಿ ಸುದೀಪ್ ಅವರು ಚಪ್ಪಾಳೆ ತಟ್ಟುತ್ತಾ ಈಗೂ ಹೇಳ್ತಾರೆ ಅಂತೇಳಿ ಮನೆ ಸದಸ್ಯರಿಗೆ ಹೇಳಿ ಕಾಲಿಳಿದರು. ಇನ್ನು ಈ ಎಕ್ಸ್ರೇಗಳು ಯಾರ್ಯಾರಿಗೆ ಸಿಕ್ಕಿಲ್ಲ ಅಂತ ಕೇಳಿದಾಗ ಮೋಕ್ಷಿತ್ ಅವರು ಮತ್ತು ಗೌತಮಿ ಮತ್ತು ಹನುಮಂತ್ ಅವರಿಗೆ ಈ ಎಕ್ಸ್ರೇಗಳು ಸಿಕ್ಕಿಲ್ಲ ಅಂತ ಹೇಳಿದರು. ಯಾರ್ಯಾರಿಗೆ ಸಿಕ್ಕಿಲ್ವೋ ಯಾರ್ಯಾರಿಗೆ ಕೊಡಬೇಕಾಗಿತ್ತು ಅದನ್ನು ಅದು ಬದಲು ಮಾಡಿಕೊಳ್ಳಿ ಅಂತ ಹೇಳಿದಾಗ ಮನೆ ಸದಸ್ಯರೆಲ್ಲ ಅದು ಬದಲು ಮಾಡಿಕೊಂಡ್ರು. ಇನ್ನು ಸುದೀಪ್ ಅವರು ರಜತ್ ಮತ್ತು ಧನರಾಜರ ಜಗಳದ ಬಗ್ಗೆ ಮಾತಾಡಿದರು. ಮೊದಲು ಧನರಾಜಿಗೆ, ನೀವು ಹೋಗಿ ಯಾಕೆ ಅವರನ್ನು ಪ್ರವೋಕ್ ಮಾಡಬೇಕಾಯಿತು, ನಿಮ್ಮಿಂದ ಸ್ಟಾರ್ಟ್ ಆಗಿದ್ದು ಅಲ್ಲಿಗೆ ಎಂಡ್ ಆಯಿತು ಅಂತ ಹೇಳಿದರು. ಇನ್ನು ರಜತ್ ಅವರಿಗೆ, ನೀವು ಮಾತಾಡಿರುವ ಪದಗಳು ಸರಿಯಾಗಿ ಬಳಸಿ ಎಂದು ಜೋರು ಮಾಡಿದರು. ಆಗ ರಜತ್ ಅವರು, ನಾನು ಬಳಸಿದ ಪದಗಳು ಸರಿಯಾಗಿದೆ ಎಂದು ಹೇಳಿದಾಗ ಕೆಲವು ಉದಾಹರಣೆಗಳನ್ನು ಸುದೀಪ್ ಅವರು ಕೊಟ್ಟು ಎಚ್ಚರಿಕೆ ನೀಡಿದರು. ಈ ಜಗಳದಲ್ಲಿ ಮನೆಯಿಂದ ಹೊರಹೋಗಲು ಕೇವಲ 1 ಇಂಚು ಗ್ಯಾಪ್ ಇತ್ತು. ಸುದೀಪ್ ಅವರು ರಜತ್ಗೆ ಎಚ್ಚರಿಕೆ ನೀಡಿದರು. ಇನ್ನು ಧನರಾಜನ ಬಗ್ಗೆ ಮಾತಾಡಿ, ನಿಮ್ಮನ್ನು ಯಾರು ಬಂದು ಉಬ್ಬಿಸ್ತಾರೆ ಮತ್ತು ನೀವು ಹುಲಿ ಅಂತ ಹೇಳ್ತಾರೆ, ಆಗ ಮಾತಾಡಿ ಈಗ ಮಾತಾಡಿ ಅಂತೇಳಿ ನಿಮ್ಮನ್ನು ಉಬ್ಬಿಸಿ ಈ ರೀತಿ ಮಾಡ್ತಾರೆ ಅಂತ ಹೇಳಿದಾಗ ಅವರಿಂದ ಎಚ್ಚರಿಕೆವಾಗಿರಿ ಮತ್ತು ನೀವು ಹೇಗೆ ಆಟ ಆಡ್ತಿದ್ರಿ ಆಗ ಆಟ ಆಡಿ, ನೀವು ಸರಿಯಾಗಿ ಆಟ ಆಡ್ತಿದ್ರಿ ಮತ್ತು ವಾದ ಮಾಡೋದು ತಪ್ಪಲ್ಲ ಅಂತೇಳಿ ಸುದೀಪ್ ಅವರು ಧನರಾಜಿಗೆ ಹೇಳಿದರು. ಆಗ ಧನರಾಜ ದುಃಖದಿಂದ ಕಣ್ಣೀರು ಹಾಕುತ್ತಾ ಏನು ಮಾತಾಡೋಕ್ಕಾಗದೆ ಸುಮ್ಮನಿದ್ದ. ಈ ಶಿಕ್ಷೆ ಕೊಡಲು ಸುದೀಪ್ ಅವರು ಒಂದು ಪಂಜರವನ್ನು ತರಿಸಿ ಆ ಪಂಜರದಲ್ಲಿ ರಜತನ್ನು ಇರಿಸಿ, ರಜತ್ ಎಲ್ಲಿಗೆ ಹೋಗಬೇಕಾದರೂ ಧನರಾಜನ್ನು ತಳ್ಳಿಕೊಂಡು ಹೋಗಬೇಕು. ಇನ್ನು ಮುಂದಿನ ಬಿಗ್ ಬಾಸ್ ಆದೇಶ ಬರುವವರೆಗೂ ರಜತ್ ಅವರು ಪಂಜರದಲ್ಲಿ ಇದ್ದು ಅಲ್ಲೇ ಊಟ ಮತ್ತು ತಿಂಡಿಗಳನ್ನು ಮಾಡಬೇಕು ಮತ್ತು ಮಲಗಬೇಕು, ಡ್ರೆಸ್ ಚೇಂಜ್ ಮಾಡಬಾರದೆಂದು ಸುದೀಪ್ ಅವರು ಹೇಳಿದರು. ಹೇಳಿ ಶಿಕ್ಷೆಯನ್ನು ನೀಡಿದರು. ಇನ್ನು ಸುದೀಪ್ ಅವರು ಮನೆ ಸದಸ್ಯರಿಗೆ ಈ ಟಾರ್ಗೆಟ್ಗಳ ನಡುವೆ 8 ಜನ ನಾಮಿನೇಟ್ ಆಗಿದ್ದೀರಿ, ಅದರಲ್ಲಿ ಯಾರನ್ನು ಸೇಫ್ ಮಾಡಬೇಕೆಂದು ಮನೆ ಸದಸ್ಯರಿಗೆ ಕೇಳುತ್ತಾ ಅದರಲ್ಲಿ ಹನುಮಂತನನ್ನು ಸೇಫ್ ಮಾಡಿದರು. ಆಗ ಸುದೀಪ್ ಅವರು ಹನುಮಂತನಿಗೆ, ನೀವು ಎಷ್ಟು ಬುದ್ಧಿವಂತರು ಅಂತ ನಮ್ಗೆ ಗೊತ್ತು, ಈ ಮೇಲೆ ಅತಿ ಹೆಚ್ಚು ಬುದ್ಧಿವಂತ ನೀನೇ, ನೀನು ಯಾವುದಕ್ಕೂ ದಡ್ಡನಲ್ಲ ಅಂತೇಳಿ, ನೀನೊಬ್ಬ ದಡ್ಡನಲ್ಲ ಅಂತೇಳಿ ಸುದೀಪ್ ಅವರು ಮೆಚ್ಚಿಕೊಂಡು ಹೇಳುತ್ತಿದ್ದರು. ಇನ್ನು ಎರಡನೇದಾಗಿ ಇನ್ನು ತ್ರಿವಿಕ್ರಮನನ್ನು ಸೇಫ್ ಮಾಡಿ ಸುದೀಪ್ ಅವರು, ನೀವು ಮನೆಯಲ್ಲಿ ಇನ್ನು ಏನು ಕಿಸಿತೀರೆಂದು ಕಿಸಿರಿ ಅಂತೇಳಿ ಸುದೀಪ್ ಅವರು ತ್ರಿವಿಕ್ರಮನಿಗೆ ಹೇಳಿದರು. ಇನ್ನು ಈ ಚಾನಲಲ್ಲಿ ಬಿಗ್ ಬಾಸಿನ ಅಪ್ಡೇಟ್ಗಳಿಗೆ ತಿಳಿಸಿಕೊಡ್ತೇನೆ, ಅದಕ್ಕಾಗಿ ಈ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಹೆಚ್ಚಿನದಾಗಿ ಈ ವಿಡಿಯೋನ ಶೇರ್ ಮಾಡಿ.